ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೌಸಿಯಾ ಫಿರ್ದೋಸ್ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ನಾನೊಂದು ಈ ವಿಡಿಯೋದಲ್ಲಿ ಏನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಅಂದರೆ ತುಂಬ ಯೂಸ್ಫುಲ್ ಆಗಿರುವಂತಹ ಇನ್ಫಾರ್ಮೇಷನ್ ಮಾಹಿತಿ ಅಂತಲೇ ತಿಳ್ಕೊಳ್ಳಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ನಿಮಗೆ ಆ ಇನ್ಫಾರ್ಮೇಷನ್ ಏನು ಅಂತ ಗೊತ್ತಾಗುತ್ತೆ. ಎಸ್ ಫ್ರೆಂಡ್ಸ್, ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತಂತೆ. ಸೊ ಪ್ರತಿಯೊಬ್ಬರಿಗೂ ನಾನು ಏನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಅಂದರೆ, ರೇಷನ್ ಕಾರ್ಡು ಜೂನ್ ಎಂಡಲ್ಲಿ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇದೆಯಂತೆ. ಯಾರ್ದೆಲ್ಲ ಅಂತ ಹೇಳಿದ್ರೆ, KYC ಇನ್ನು ಯಾರೆಲ್ಲ ಮಾಡಿಸಿಲ್ಲ ಅವ್ರದ್ದು ಈ ಜೂನ್ ಎಂಡ್ವರೆಗೂ ಟೈಮ್ ಕೊಟ್ಟಿದೆ ಸರ್ಕಾರ. ಸೊ ನನಗೆ ಈ ಮಾಹಿತಿ ಗೊತ್ತಾಗಿದ್ದು, ನಾನು ರೇಷನ್ಗೆ ಹೋಗಿದ್ದೆ, ಪಡಿತರ ಅಂಗಡಿಗೆ ರೇಷನ್ ತೊಗೊಳಕ್ಕೆ ಅಂತ ಹೋಗಿದ್ದೆ. ಸೊ ಅಲ್ಲಿ ಅಪ್ಡೇಟ್ ಕೊಟ್ಟರು ಅವರು, ರೇಷನ್ ಅಂಗಡಿಯವರು. ಯಾರೆಲ್ಲ ಇನ್ನು KYC ಮಾಡಿಸ್ಕೊಂಡಿಲ್ಲ, ಲೈಕ್ ಫ್ಯಾಮ್ಲಿಯಲ್ಲಿ 4 ಜನ ಇರ್ತೀರಾ, 2-3 ಜನದಾಗಿರುತ್ತೆ, ಇನ್ನು 2 ಮಾಡಿಸಿರಲ್ಲ, ಇಲ್ಲ ಹೊಸದಾಗಿ ಸೇರ್ಪಡೆ ಮಾಡಿಸಿರ್ತೀರಾ. ಸೊ ಆ ಸೇರ್ಪಡೆ ಮಾಡಿಸಿರ್ಬೇಕಾದ್ರೆ ಆ KYCನ ನೀವು ಅಪ್ಡೇಟ್ ಮಾಡಿಸೋದನ್ನು ಮಿಸ್ ಮಾಡಿಬಿಟ್ಟಿರ್ತೀರಾ. ಸೊ ಇಂಥವ್ರು ಯಾರಾದರೂ ಇದ್ದರೆ ದಯವಿಟ್ಟು ನಿಮ್ಮ ಪಡಿತರ ಅಂಗಡಿಗೆ ಹೋಗಿ, ಇಲ್ಲಾಂದರೆ ನಾನು ಮೊಬೈಲ್ನಲ್ಲೇ ಯಾವ ಥರ ನೀವು ಅಪ್ಡೇಟ್ ಮಾಡ್ಕೋಬೋದು, ಯಾವ ಥರ ನಿಮ್ಮ ಸ್ಥಿತಿನ ನೀವು ಚೆಕ್ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್, ನಿಮಗೆ ಮಾಹಿತಿ ಗೊತ್ತಾಗುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತೀರಾ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಸೊ ಎಸ್ ಫ್ರೆಂಡ್ಸ್, ಇದು ಯಾವ ಥರ ಅಪ್ಡೇಟ್ ಮಾಡ್ಕೋಬೋದು, ಯಾವ ಥರ ನಮ್ಮ ಮೊಬೈಲಲ್ಲಿ ನಾವು ಚೆಕ್ ಮಾಡ್ಕೋಬೋದು ಅಂದರೆ, ಪಕ್ಕದಲ್ಲಿ ನಾನು ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡಿರ್ತೀನಿ. ಸೊ ನಿಮಗೆ ಗೊತ್ತಾಗುತ್ತೆ, ನೋಡ್ತಾ ಹೋಗಿ ಯಾವ ಥರ ಯೂಸ್ ಮಾಡ್ಬೋದು ಅಂತ. ಹಂಗೂ ನಿಮ್ಗೇನಾದರೂ ನಮಗೆ ಮೊಬೈಲಲ್ಲಿ ನೋಡೋಕ್ಕೆ ಬರೋದಿಲ್ಲ, ನಮ್ಗೆ ಅಷ್ಟೊಂದು ಓದಿಲ್ಲ ಅಂತ ನಿಮ್ಗೇನಾದರೂ ಆ ಡೌಟ್ ಇದ್ದರೆ, ನೀವು ಡೈರೆಕ್ಟಾಗಿ ಪಡಿತರ ಅಂಗಡಿಗೆ ಹೋಗ್ಬೋದು. ಹೋಗ್ಬಿಟ್ಟು ಅಲ್ಲಿ ನಂದು ಒಂದು ಅಪ್ಡೇಟ್ ಚೆಕ್ ಮಾಡಿ, ಸರ್ ಏನಾಗಿದೆ, ನನ್ನ ಸ್ಥಿತಿ ಹಂಗೆ ಹೇಳಿ, ಆಕ್ಟಿವ್ ಆಗಿದೆಯಾ ಎಲ್ಲಾರ್ದು, KYC ಕಂಪ್ಲೀಟ್ ಆಗಿದೆಯಾ, ಯಾರ್ದಾದ್ರೂ ಪೆಂಡಿಂಗ್ ಇದೆಯಾ ಅಂತ ನೀವು ಅಲ್ಲೇ ಹೋಗಿ ಕೇಳ್ಬೋದು. ಸೊ ನೋಡ್ಬೋದು ನೀವು, ನಾನು ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿರ್ತೀನಿ ಪಕ್ಕದಲ್ಲಿ. ಇದು ಡೈರೆಕ್ಟಾಗಿ ನಿಮಗೆ ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಓಪನ್ ಆದರೆ ನಿಮಗೆ ಥರ್ಡ್ ಒನ್ ಬಂದುಬಿಟ್ಟು ಈ ಸ್ಟೇಟಸ್ ಅಂತ ಇರುತ್ತೆ ಫ್ರೆಂಡ್ಸ್. ಕನ್ನಡದಲ್ಲಿ ಕ್ಲಿಕ್ ಮಾಡಿದ್ರೆ ಈ ಸ್ಥಿತಿ ಅಂತ ಇರುತ್ತೆ, ಬಟ್ ನಾನು ಇಂಗ್ಲೀಷಲ್ಲಿ ತೊಗೊಂಡಿರೋಕ್ಕೋಸ್ಕರ ಈ ಸ್ಟೇಟಸ್ ಅಂತ ಬಂದಿದೆ. ಈ ಸ್ಟೇಟಸನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಥರ್ಡ್ ಒನ್ನು DBT ಸ್ಥಿತಿ ಅಂತ ಬರ್ತಾ ಇದೆ ನೋಡಿ, ಅಲ್ಲಿ DBT ಸ್ಥಿತಿ. ಇದನ್ನು ಕ್ಲಿಕ್ ಮಾಡಿ, ಡೈರೆಕ್ಟಾಗಿ ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಆಫ್ಟರ್ ಏನು ಪ್ರೊಸೆಸ್ ಬರುತ್ತೆ ಅಂತ ನೀವು ನೋಡ್ಬೋದು. ಈ ಒಂದು DBT ಅಂತ ಕ್ಲಿಕ್ ಮಾಡಬೇಕು ಫಸ್ಟ್ ನೀವು. ಸೊ ನೋಡ್ಬೋದು ನೀವು, ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಡೈರೆಕ್ಟಾಗಿ ನಿಮ್ಮ ಒಂದು ರೇಷನ್ ಡೀಟೇಲ್ಸ್ ಎಲ್ಲ ಬರ್ತಾ ಇದೆ. ರೇಷನ್ ಡೀಟೇಲ್ಸ್ ಬಂದಿದ್ದಾದಮೇಲೆ ನೀವು ಸೆಕೆಂಡ್ ಒನ್ ಕ್ಲಿಕ್ ಮಾಡಿ. ಸೆಕೆಂಡ್ ಒನ್ ಕ್ಲಿಕ್ ಮಾಡಿದ್ದಾದಮೇಲೆ ನೀವು ವಿತೌಟ್ OTP, ವಿತ್ OTP 2 ಆಪ್ಷನ್ ಕಾಣಿಸುತ್ತೆ ನಿಮಗಿಲ್ಲಿ. ನೀವು ವಿತ್ OTP ಏನು ಬೇಕಾಗಿಲ್ಲ, ವಿತೌಟ್ OTPನ ನಾನು ಕ್ಲಿಕ್ ಮಾಡ್ತೀನಿ, ನಂದು ಯಾಕಂದರೆ ಆಲ್ರೆಡಿ ಅಪ್ಡೇಟ್ ಆಗಿದೆ. ಸೊ ಇಲ್ಲಿ ನಿಮ್ಮ ಒಂದು ರೇಷನ್ RC ನಂಬರ್ ಹಾಕಬೇಕು ಫ್ರೆಂಡ್ಸ್. ಏನು ನಿಮ್ದು ರೇಷನ್ ನಂಬರ್ ಇದೆ, ಸೊ ಆ ರೇಷನ್ ನಂಬರ್ನ ನೀವು ಮೆನ್ಷನ್ ಮಾಡಬೇಕು. ನಿಮ್ಮ ರೇಷನ್ ನಂಬರ್ RC ನಂಬರ್ ಅಂತ ಇರುತ್ತೆ ಅಲ್ವಾ ರೇಷನ್ ಕಾರ್ಡಲ್ಲಿ. ಸೊ ಆ ಒಂದು ರೇಷನ್ ಕಾರ್ಡ್ ನಂಬರ್ನ ನೀವು ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಗೋ ಅಂತ ಕೊಡಿ. ಸೊ ಗೋ ಅಂತ ಕೊಟ್ಟಿದ್ದ ತಕ್ಷಣ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಮಾಹಿತಿ ಗೊತ್ತಾಗುತ್ತೆ, ಯಾರ್ಯಾರ್ದಾಗಿದೆ, ಯಾರ್ಯಾರ್ದಾಗಿಲ್ಲ, ಏನೆಲ್ಲ ಡೌಟ್ಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ನಾನು ನೋಡಿ ಗೋ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ್ರೆ ನನಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ ಯಾರ್ದು KYC ಕಂಪ್ಲೀಟ್ ಆಗಿದೆ, ಯಾರ್ದು KYC ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿಬಿಟ್ಟು. ಸೊ ನಂದು ಬಂದುಬಿಟ್ಟು, ನಾನು ಆಲ್ಮೋಸ್ಟ್ ಎಲ್ಲರದು ನಮ್ಮ ಫ್ಯಾಮ್ಲಿಯಲ್ಲಿ ಕಂಪ್ಲೀಟ್ ಆಗಿದೆ. ಸೊ ನಿಮ್ಗೆ ಹಂಗೂ ಆಗಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ರೇಷನ್ ಅಂಗಡಿಗೆ ಹೋಗಿ, ನಿಮಗೆ ಗೊತ್ತಾಗ್ತಿಲ್ಲ ಅಂದರೆ ಹೋಗಿ ಅಲ್ಲಿ ಚೆಕ್ ಮಾಡ್ಬೋದು. ಸೊ ನೋಡಿ, ನಮ್ಮ ಮನೇಲಿ 6 ಮೆಂಬರ್ಸ್ ಇದ್ದೀವಿ. ನಮ್ಮ 6 ಮೆಂಬರ್ಸ್ದು ಆ್ಯಕ್ಟಿವ್ ಅಂತ ಗ್ರೀನ್ ಕಲರಲ್ಲಿ ಕಾಣಿಸ್ತಿದೆ ನೋಡಿ, ಗ್ರೀನ್ ಕಲರಲ್ಲಿ ಬಂದಿದೆ. ನಮ್ದು ಎಲ್ಲರದು ಆ್ಯಕ್ಟಿವ್ ಆಗಿದೆ, ಯಾರ್ದು ಇದು ಇಲ್ಲ. KYC ಡನ್, 6 ಮೆಂಬರ್ಸು ಡನ್ ಆಗಿದೆ. ರಿಮೈನಿಂಗ್ ಯಾರ್ದು ಇಲ್ಲ ನೋಡಿ, ಇಲ್ಲಿ KYC ರಿಮೈನಿಂಗ್ ಅಂತ ಕಾಣಿಸ್ತಾ ಇದೆಯಲ್ವಾ. ಇಲ್ಲಿ ಏನಾದರೂ ರಿಮೈನಿಂಗ್ KYC ಮಾಡಿಸ್ತಿರೋರು ಇದ್ದರೆ ಮಾತ್ರ ನಿಮಗೆ ಅಲ್ಲಿ 1 ಅಥವಾ 2, 3 ಎಷ್ಟು ಜನದ್ದು ನೀವು ಮಾಡಿಸಿಲ್ಲ ಅದ್ರ ನಂಬರ್ ಕಾಣಿಸುತ್ತೆ. ಬಟ್ ನಮ್ಮದು ಎಲ್ಲ ಕ್ಲಿಯಾರಿಟಿ ಆಗಿದೆ, ಯಾರ್ದು ಬ್ಯಾಲೆನ್ಸ್ ಇಲ್ಲ, ರಿಮೈನಿಂಗ್ ಯಾರ್ದು ಇಲ್ಲ. ಸೊ ನಮಗೆ 0 ಕಾಣಿಸ್ತಿದೆ ಫ್ರೆಂಡ್ಸ್. ಇಷ್ಟೇ ಸಿಂಪಲ್ ಆಗಿ ನೀವು ಮೊಬೈಲಲ್ಲಿ ಚೆಕ್ ಮಾಡ್ಕೋಬೋದು. ನೀವು ವಿತ್ OTP ಬೇಕು ಅಂದರೆ, ಯಾರ್ಯಾರ್ದು ನಿಮ್ಮದು ಆಗಿಲ್ಲ ಅಂತ ಡೀಟೇಲ್ಸ್ ಬೇಕು ಅಂದರೆ ನೀವು ಡೈರೆಕ್ಟಾಗಿ ವಿತ್ OTP ಕ್ಲಿಕ್ ಮಾಡಿದ್ರೆ, ವಿತ್ OTP ಅಂತ ಕ್ಲಿಕ್ ಮಾಡಿಬಿಟ್ಟು ನಿಮ್ಮದು RC ನಂಬರ್ ಹಾಕಬೇಕು. ನಿಮ್ಮದು RC ನಂಬರ್ ಹಾಕಿದ್ದಾದಮೇಲೆ ಯಾರ್ದು ಆಗಿಲ್ವೋ ಅವ್ರಿಗೆ OTP ಬರುತ್ತೆ ಫ್ರೆಂಡ್ಸ್. ಡೈರೆಕ್ಟಾಗಿ OTP ಬರುತ್ತೆ, KYC ಮಾಡಿಸಿ ಅಂತ ಹೇಳ್ಬಿಟ್ಟು. OTP ಬಂದಿದ್ದ ಮುಖಾಂತರ ನೀವು KYC ಆಗದಿರೋರು ಹೋಗ್ಬಿಟ್ಟು KYCನ ಮಾಡಿಸ್ಬೇಕಾಗುತ್ತೆ. ಸೊ ಎಸ್ ಫ್ರೆಂಡ್ಸ್, ತುಂಬ ಸಿಂಪಲ್ಲಾಗಿ ಮಾಡಿಸ್ಕೋಬೋದು, ಏನು ಮಹಾ ಕಷ್ಟ ಇಲ್ಲ. ಯಾರೆಲ್ಲ ಇನ್ನೂ KYC ಮಾಡಿಸ್ಕೊಂಡಿಲ್ಲ, ಹೋಗ್ಬಿಟ್ಟು ಫಸ್ಟು ನೀವು KYCನ ಕಂಪ್ಲೀಟ್ ಮಾಡಿಸ್ಕೊಳ್ಳಿ. ಎಷ್ಟೋ ಜನಗಳ, ಎಷ್ಟೋ ಬಡವರ, ಎಷ್ಟೋ ಲಕ್ಷಾಂತರ ಬಡವರ ಹೊಟ್ಟೆ ತುಂಬ್ತಾ ಇದೆ ಈ ಒಂದು ರೇಷನ್ ಕಾರ್ಡು, ಅದು APL ಆಗಲಿ BPL ಆಗಲಿ. ಸೊ ಮಿಸ್ ಮಾಡಿದ್ರೆ ನೀವು ಆಧಾರ್ ಕಾರ್ಡ್ನ ತೊಗೊಂಡು ಹೋಗಬೇಕು. ನಿಮ್ಮ ಜೊತೆ ಆಧಾರ್ ಕಾರ್ಡು, ನಿಮ್ಮ ಒಂದು ಪಡಿತರ ಚೀಟಿ, ಇದೆರಡನ್ನ ತೊಗೊಂಡು ಹೋಗ್ಬಿಟ್ಟು ಕೊಟ್ಟರೆ ಅಲ್ಲಿ ನಿಮ್ಮದು ಬೆರಳು ಹಚ್ಚು ಕೊಡ್ತೀವಿ, ಲೈಕ್ ಥಂಬ್ ಇಂಪ್ರೆಷನ್ ಕೊಡ್ತೀವಲ್ಲ, ಥಂಬ್ ಕೊಡಬೇಕಾಗುತ್ತೆ. ನಿಮ್ಮ ಬೆರಳನ್ನು ನೀವು ಕಂಪ್ಯೂಟರಲ್ಲಿ ಪ್ರೆಸ್ ಮಾಡಿದ್ರೆ ಸೊ ಆಗಿದೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ. ಆಗದಿರೋರ್ದು ಮಾತ್ರ ಬೆರಳನ್ನ ತೊಗೊತಾರೆ, ಆಗಿರೋರ್ದು ಆಗಿದೆ ಅಂತ ಹೇಳ್ತಾರೆ. ಸೊ ನಿಮಗೆ ಗೊತ್ತಾಗ್ತಿಲ್ಲ ನನಗೆ ಮೊಬೈಲ್ ಮುಖಾಂತರ ಅಂದರೆ ನೀವು ಡೈರೆಕ್ಟಾಗಿ ಪಡಿತರ ಅಂಗಡಿಗೆ ಹೋಗಿ ಫ್ರೆಂಡ್ಸ್.
ಇನ್ನೊಂದು ವಿಷಯ ಏನಂದರೆ ಇದಕ್ಕೆ ಯಾವುದೇ ಥರದ್ದು ಚಾರ್ಜ್ ಇಲ್ಲ ಫ್ರೆಂಡ್ಸ್, ಫ್ರೀ ಆಫ್ ಕಾಸ್ಟು. ಯಾರಿಗೇ ಆಗಲಿ ಯಾವುದೇ ಥರದ ಹಣ ಕೊಡಬೇಡಿ. ಜೂನ್ 30 ಲಾಸ್ಟ್ ಡೇಟ್ ಅಂತ ಹೇಳಿದ್ದಾರೆ, ಗೊತ್ತಿಲ್ಲ ಮತ್ತೆ ಎಕ್ಸ್ಟೆಂಡ್ ಮಾಡ್ಬೋದು, ಇಲ್ಲ ಲಾಸ್ಟ್ ಅಂತಲೂ ಹೇಳ್ಬೋದು. ತುಂಬ ಸಲ ಹೇಳ್ಕೊಂಡು ಬರ್ತಾ ಇದೆ ಸರ್ಕಾರ. ಸೊ ದಯವಿಟ್ಟು ಫಸ್ಟ್ ಹೋಗಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕೆ. ಸೊ ಸಬ್ಸ್ಕ್ರೈಬ್ ಆಗಿದ್ರೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್ ಫ್ರೆಂಡ್ಸ್.